ಇವತ್ತು ನಮಗೆ ತುಂಬ ಖುಷಿಯಾಗಿರುವಂಥ ದಿನ. ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಆಗೋಣ ಅಂತ ಮಕ್ಕಳನ್ನು 6 ಗಂಟೆಗೆಲ್ಲ ಎಬ್ಬಿಸ್ದೆ. ಅಜ್ಜಿ ಸಹ ಎದ್ದರು. ಮಕ್ಕಳು ಆಟ ಆಡ್ತಾನೆ ಇದ್ದರು. ಬೇಗ ಎದ್ದೇಳ್ರು ಅಂತ ಹೇಳಿ ಎಬ್ಬಿಸ್ದೆ. ಇಷ್ಟಕ್ಕೂ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾ? 15 ದಿನದ ಮುಂದೆನೇ ನಮ್ಮವರು ಕಾರ್ನ ಬುಕ್ ಮಾಡಿ ಬಂದಿದ್ದಾರೆ. ಇವತ್ತು ಡೆಲಿವರಿ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಅಪ್ಪು ಅಮ್ಮನಿಬ್ಬರನ್ನ ರೆಡಿ ಮಾಡಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೋದ್ರೆ ಅವಳು ತುಂಡು ಫೋಟೋಗೆ ಬರ್ತಾ ಇರಲಿಲ್ಲ. ನಮ್ಮೂರಂತೂ ಫುಲ್ ಖುಷಿಯಿಂದ ರೆಡಿ ಆದರು. ಅಮ್ಮು ನೋಡಿ ಎಷ್ಟು ಆಟ ಆಡಿಲ್ಲ ಅಂದರೆ ಅವಳಿಗೆ ತುಂಬ ಖುಷಿಯಾಗಿತ್ತು. ನಮ್ಮದೇ ಕಾರ್ ಬರ್ತಾ ಇದೆ ಅಂತ. ಎಲ್ರಿಗೂ ಇದೊಂದು ಆಸೆ ಇರುತ್ತಲ್ಲ. ಈಗ ಮದುವೆ ಆಗಿ 8 ವರ್ಷ ಆದಮೇಲೆ ನಾವು ಕಾರ್ ತಗೋತಾ ಇದ್ದೀವಿ. ತಗೋತೀವಿ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಕಾರ್ ತಗೋತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ಎಷ್ಟೋ ಜನಗಳ ಆಸೆ ಇದು. ಅಫ್ಕೋರ್ಸ್ ಅಲ್ವಾ? ನಮ್ಮದು 4 ಜನ ಆದ್ವಿ ನಮ್ಮ ಕುಟುಂಬದಲ್ಲಿ. ಎಲ್ಲೋಗ್ಬೇಕಂದ್ರೂ ಗಾಡಿಯಲ್ಲೇ ಹೋಗ್ಬೇಕಾಗಿತ್ತು. ಬಿಸಿಲಲ್ಲಂತೂ ಓಡಾಡೋಕ್ಕಾಗ್ತಾನೆ ಇರಲಿಲ್ಲ. ಕಷ್ಟಪಟ್ಟು ಒಂದಷ್ಟು ಇಷ್ಟು ದುಡ್ಡನ್ನ ಹಾಕಿ ಇವತ್ತು ನಾವು ಕಾರ್ ತೊಗೊಳಕ್ಕೆ ಹೋದ್ವಿ. ಪ್ರೋಸೆಸ್ ಎಲ್ಲ ತುಂಬ ಈಸಿ. ಹುಂಡೈ ಶೋರೂಮಿಗೆ ಬಂದ್ವಿ ನಾವು. ಇಲ್ಲಿ ಸಹ ಅಮ್ಮ ತುಂಬ ಗಲಾಟೆ ಮಾಡ್ತಾಯಿದ್ರು. ಅಪ್ಪು ಅಂತೂ ಎಲ್ಲರ ಹತ್ರನೂ ತುಂಬ ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದ. ಅಲ್ಲೊಬ್ಬಕ್ಕ ಇದ್ರು, ಅವ್ರ ಹತ್ರ ಓದೋನಂತೂ ನನ್ನ ಹತ್ರ ಬರದೇ ಇರಲಿಲ್ಲ. ಇಲ್ಲಿ ಚಿಕ್ಕದೊಂದು ವಿಡಿಯೋ ಮಾಡೋಣ ಅಂತ ಹೋದ್ವಿ. ತುಂಬ ಖುಷಿಯಿಂದ ಇಬ್ಬರು ಆಟ ಆಡ್ತಾ ಇದ್ರು. ನೋಡಿ ಅಮ್ಮು ಎಷ್ಟು ತರಳೆ ಮಾಡ್ತಾ ಇದ್ದಾಳೆ. ಚಿನ್ನು ಮರಿ ಆದರೆ ನಗ್ನಗ್ತಾ ಇದ್ದ. ಈ ಅಕ್ಕ ಹತ್ರ ಹೋದವನು. ಅಪ್ಪು ನನ್ನ ಹತ್ರ ಬರಲೇ ಇಲ್ಲ. ಮಾರನೇ ದಿನ ನಾವು ಕಾರ್ಗೆ ಪೂಜೆ ಮಾಡಿಸೋಣ ಅಂತ ಹೋಗಿ ಅಲ್ಲೊಂದು ಚಿಕ್ಕ ವಿಡಿಯೋ ಮಾಡಿಸ್ಕೊಂಡ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ. ಬಾಯ್ ಬಾಯ್.